ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಸಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಈ ಲಡ್ಡುಗಳದ್ದು ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಮೋತಿಚೂರ್ ಲಾಡು ಮತ್ತು ನೀವು ನೋಡ್ಬೋದು ಶೇಂಗಾ ಉಂಡೆ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಹುರಿದ ಗೋಧಿ ಹಿಟ್ಟಿನಿಂದ ಮಾಡ್ತಾರಲ್ವ ಅದು ಆಯಿತಾ. 3 ಲಡ್ಡುಗಳನ್ನ ನಮ್ಮ ಮನೇಲಿ ನಾವು ಮಾಡಿದ್ವಿ, ಉಂಡೆಗಳನ್ನ 3 ಟೈಪಿದ್ದು. ಅದರದ್ದು ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನಾವೀಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆಯಿತಾ, ಯಾವ ರೀತಿ ಮಾಡೋದು ಅಂತ. ನೀವು ನೋಡ್ಬೋದು ನಾವಿಲ್ಲಿ ಮೊದಲಿಗೆ ಮೋತಿಚೂರ್ ಲಾಡುಗಳನ್ನೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಒಣಶುಂಠಿ, ಏಲಕ್ಕಿ, ಲವಂಗವನ್ನು ತೆಕ್ಕೊಂಡಿದ್ದೀವಿ. ಮತ್ತು 1 kg ಸಕ್ಕರೆ, 1 kg ಮೋತಿಚೂರಿದ್ದು ಬೂಂದಿಯನ್ನು ತೆಕ್ಕೊಂಡಿದ್ದೀವಿ ಆಯಿತಾ. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಇದೆ. ಆದರೆ ನಾನು ಇದರಲ್ಲಿ 1 kg ಕೂಡ ಕಂಪ್ಲೀಟಾಗಿ ಮಾಡ್ತಾಯಿಲ್ಲ, ಅರ್ಧ kg ಅಷ್ಟು ನಾವು ಮಾತ್ರ ಮಾಡ್ತಾಯಿದ್ದೀವಿ ಆಯಿತಾ. ಇದು ನಮ್ಮದು ಗೋಡಂಬಿ ಬಂದುಬಿಟ್ಟು ನಾವು ಮನೆಯಲ್ಲೇ ಬೆಂಕಿಯಲ್ಲಿ ಹಾಕಿ ಓಪನ್ ಮಾಡಿರೋಂಥ ಗೋಡಂಬಿ, ಅದಕ್ಕೆ ಇದು ಈ ಥರ ಇದೆ ಆಯಿತಾ, ತುಂಬ ವೈಟಾಗಿ ಇಲ್ಲ. ನೋಡ್ಬೋದು ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕು. ಮತ್ತು ಇದಕ್ಕೆ ಒಂದು ತುಪ್ಪ ಆಯಿತಾ, ತುಪ್ಪನ ನಾನು ಆಮೇಲೆ ತೆಕ್ಕೊಳ್ತೇನೆ. ನಮ್ಮದು ಮನೇಲೇ ಮಾಡಿರೋದು ತುಪ್ಪ ಇದೆ, ಸೊ ಅದನ್ನು ಆಮೇಲೆ ನಾನು ತೆಕ್ಕೊಳ್ತೀನಿ, ತೋರಿಸ್ತೀನಿ ನಿಮಗೆ ಆಯಿತಾ. ಮೊದಲಿಗೆ ನಾವು ಇವಾಗ ಈ ರೀತಿ ಒಂದು ಪಾತ್ರೆಯನ್ನು ತೆಕ್ಕೊಳ್ಬೇಕಾಯ್ತಾ ನಮಗೆ, ಯಾಕೆಂದರೆ ಪಾಕ ರೆಡಿ ಮಾಡಬೇಕಲ್ವ. ಹಾಗಾಗಿ ನಾನಿಲ್ಲಿ ಒಂದು ತೊಪ್ಪಲೆಯನ್ನು ತೆಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ kg ಅಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ ಆಯಿತಾ. ಚೆಕ್ ಮಾಡ್ಕೊಂಡು ನೋಡಿ ಹಾಕ್ಕೊಳ್ಳಿ ಆಯಿತಾ. ಅರ್ಧ kg ಅಷ್ಟೇ ಹಾಕ್ಕೊಳ್ಳಿ ಕರೆಕ್ಟಾಗಿ. ನೀವು ಫುಲ್ 1 kgನೂ ಮಾಡ್ತಿರೋದ್ರೆ 1 kg ಹಾಕ್ಕೊಳ್ಬೋದು. ಅದರಲ್ಲಿ ಒಂದು 100 ಗ್ರಾಮ್ ಅಷ್ಟು ತೆಗೆದ್ರೆ ಸಾಕಾಗುತ್ತೆ. 1 kg ಅಂತ ಇಲ್ಲ, ಒಂದು 100 ಗ್ರಾಮ್ಸ್ ಕಮ್ಮಿ ಮಾಡ್ಬೋದು. ನೋಡಿ ಈ ರೀತಿ ನಾನು ಅರ್ಧ kg ಅಷ್ಟು ಸಕ್ಕರೆನ ಈ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಇವಾಗ ನೀರನ್ನು ಸೇರಿಸ್ಕೊಳ್ತೀನಿ ಆಯಿತಾ. ಈ ರೀತಿ ನೋಡ್ಬೋದು ನೀವಿಲ್ಲಿ ಈ ರೀತಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಗ್ಯಾಸಲ್ಲಿ ಇಡಬೇಕಾಯ್ತಾ. ನಾವು ಗ್ಯಾಸಲ್ಲಿ ಇಟ್ಬಿಡ್ತೀನಿ. ನೋಡ್ಬೋದು ನೀವಿಲ್ಲಿ ಗ್ಯಾಸಲ್ಲಿ ಇಟ್ಟಿದ್ದೀನಿ, 1-2 ನಿಮಿಷ ಆಗ್ತಾ ಬಂತು. ಅದು ಇವಾಗ ಬಿಸಿಯಾಗಿ ಕರಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಯಿತಾ. ಇದು ಪಾಕ ಆಗಲಿಕ್ಕೆ ಹೆಚ್ಚು ಸಮಯ ನಮಗೆ ಬೇಕಾಗಲ್ಲ, ಒಂದು 4-5 ನಿಮಿಷದಲ್ಲಿ ಅದು ರೆಡಿ ಆಗಿಬಿಡುತ್ತೆ. ಇದನ್ನು ಒಲೆ ಮೇಲೆ ಇಟ್ಟ ಮೇಲೆ ಆಚೆ ಈಚೆ ಹೋಗೋಕ್ಕೆ ಹೋಗಬೇಡಿ ಆಯಿತಾ, ಜಾಗ್ರತೆ ಮಾಡಿ. ನೀವು ನೋಡ್ಬೋದು ಇಲ್ಲಿ ಈ ರೀತಿ ಆಗಿದೆ ಆಯಿತಾ ನಮ್ಮದು ಪಾಕ. ಇವಾಗ ಇದು ಕರಗುವ ಟೈಮಲ್ಲೆಲ್ಲ ನಾವು ಅಲ್ಲಿ ಸ್ಪೂನ್ ಹಾಕಿ ತಿರುಗಿಸ್ತಾ ಇರಬೇಕು, ಸ್ವಲ್ಪ ನೋಡಬೇಕು. ಒಂಚೂರು ನಾವು ಬಿಟ್ಟು ಆಚೆ ಈಚೆ ಹೋದರೆ ಕೂಡ ಪಾಕ ಹೆಚ್ಚು ಬಂದುಬಿಡುತ್ತೆ, ಮತ್ತು ನಮ್ಮದು ಉಂಡೆಗಳೆಲ್ಲ ಹಾಳಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಹೊತ್ತಾದಮೇಲೆ ನಮ್ಮದು ಪಾಕ ಅನ್ನೋದು ಯಾವ ರೀತಿ ಕುದೀತಾ ಇದೆ ಅಂತ. ಇದು ಬಂದುಬಿಟ್ಟು 4-5 ನಿಮಿಷ ಅನ್ನೋತ್ತಿಗೆ ಈ ರೀತಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ಆಯಿತಾ. ಎಲ್ಲ ಸಕ್ಕರೆ ಕೂಡ ಕರಗಿ ಈ ರೀತಿ ಕುದಿ ಬರ್ತಾಯಿತ್ತು. ಇನ್ನೇನು ನಮಗೆ ಸ್ವಲ್ಪ ಅದರಲ್ಲಿ ಅಂಟು ಅನ್ನೋದು ರೆಡಿ ಬಂದುಬಿಡುತ್ತೆ ಇದು ಪಾಕ. ಹಾಗಾಗಿ ಫಸ್ಟಿಗೆ ನಾವಿಲ್ಲಿ ಪ್ಯಾಕೆಟನ್ನು ಓಪನ್ ಮಾಡ್ಕೊಂಬಿಡೋಣ ಬೂಂದಿದು. ನೋಡ್ಬೋದು ನಾವು ಗೋಡಂಬಿಯನ್ನು ಈ ರೀತಿ ಸಣ್ಣದು ಕಟ್ ಮಾಡ್ಕೊಂಡಿದ್ದೀವಿ, ದ್ರಾಕ್ಷಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಈ ರೀತಿ ಬೂಂದಿ ಕಾಳಿದು ಪ್ಯಾಕೆಟನ್ನು ಓಪನ್ ಮಾಡಿ ರೆಡಿ ಇಟ್ಕೊಂಬಿಡೋಣ ಆಯಿತಾ. ನಾವು ನೋಡಿ ಈ ರೀತಿ ನಾವು ಓಪನ್ ಮಾಡಿ ರೆಡಿಯನ್ನು ಇಟ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ ಬೂಂದಿ ಕಾಳು. ಅದಾದಮೇಲೆ ನೋಡ್ಬೋದು ನಮ್ಮದು ಪಾಕ ಈ ರೀತಿ ಕುದೀತಾ ಇದೆ. ಇದು ಬಂತು ನಮ್ಮದು ಹದಕ್ಕೆ ಆಯಿತಾ. ಒಮ್ಮೆ ಇದನ್ನು ಚೆಕ್ಕನ್ನು ಮಾಡ್ಕೊಂಬಿಡಿ ಆಯಿತಾ. ಈ ರೀತಿ ಒಂದು ಸ್ಪೂನಿಂದ ಹೀಗೆ ತೆಕ್ಕೊಳ್ಳಿ, ಜಸ್ಟಿಗೆ ಬೆರಳಿಂದ ಟಚ್ ಮಾಡ್ಕೊಂಡು ನೋಡಿ. ನಿಮಗೆ ಅದು ವೀಡಿಯೋದಲ್ಲಿ ಸರಿ ಕಂಡಿಲ್ಲ ಏನು, ಒಂದೆಳೆ ಪಾಕ ಅಂತಾರಲ್ವ ಅಷ್ಟು ಪಾಕ ಬಂದರೆ ಸಾಕಾಗುತ್ತೆ ಆಯಿತಾ. ಇವಾಗ ನೋಡಿ ಇದು ಒಂದೆಳೆ ಪಾಕ ಆಲ್ರೆಡಿ ಬಂದಿದೆ ಆಯಿತಾ. ಅದಕ್ಕೆ ಇನ್ನು ನಾವು ಈ ಬೂಂದಿ ಕಾಳುಗಳನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಆ ಪಾಕ ಎಷ್ಟು ಹಿಡಿಯುತ್ತೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಒಮ್ಮೆಲೇ ಹಾಕ್ಕೊಳಕ್ಕೆ ಹೋಗಬೇಡಿ ತುಂಬ ಕಾಳನ್ನು. ನೋಡಿ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿ. ಮತ್ತು ಪಾಕದಲ್ಲಿ ಇನ್ನೂ ಉಂಟು, ಇನ್ನು ಸ್ವಲ್ಪ ಹಾಕಿದರೆ ಅಡ್ಜಸ್ಟ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ಇನ್ನೊಂದು ಚೂರು ಹಾಕ್ಕೊಳ್ಳಿ ಆಯಿತಾ. ನನಗೆ ಇಲ್ಲಿ ಇನ್ನೊಂದು ಚೂರು ಬೇಕು, ಈಗ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನಾನೀಗ ಇಟ್ಟ ಪಾಕಕ್ಕೆ ಇಷ್ಟು ನನಗೆ ಬೂಂದಿದ್ದು ಕಾಳುಗಳು ಸರಿ ಹೋಗುತ್ತೆ. ನೋಡಿ ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಡಿ ಆಯಿತಾ. ಪಾಕದಲ್ಲಿ ಎಲ್ಲ ಕೂಡ ಅಂಟು ಬರಬೇಕು, ಆ ರೀತಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿ. ಯಾಕೆಂದರೆ ಮಿಕ್ಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪಾಕ ಕೂಡ ಇದೆ, ಪಾಕ ಒಂದು ಕರೆಕ್ಟಾಗಿ ಬಂದುಬಿಟ್ರೆ ನಮ್ಮದು ಲಡ್ಡು ಅನ್ನೋದು ತುಂಬಾ ಕರೆಕ್ಟಾಗಿ ಬರುತ್ತೆ. ಇದು ಬಂದುಬಿಟ್ಟು ನಾನು ಕ್ರಿಸ್ಪಿ ಲಾಡುವನ್ನು ಮಾಡ್ತಾಯಿಲ್ಲ, ಇದು ಸಾಫ್ಟ್ ಆಗಿರುವಂಥ ಮೋತಿಚೂರ್ ಲಾಡು ಆಯಿತಾ. ಕೆಲವರು ಮಕ್ಕಳೆಲ್ಲ ಇದ್ದರೆ ತುಂಬ ಕರ್ಕರ್ ಅಂತ ಕ್ರಿಸ್ಪಿ ಮಾಡ್ತಾರೆ. ನೋಡ್ಬೋದು ಈ ರೀತಿ ಮುಚ್ಚಳನ ಮುಚ್ಚಿ ಬಿಟ್ಟಿದ್ದೆ ನಾನು 15 ನಿಮಿಷದ ನಂತರ ಇದನ್ನು ಒಂದು ಬುಟ್ಟಿನ ತೆಕ್ಕೊಂಡು ಈ ಬೂಂದಿದ್ದು ಮಿಕ್ಸ್ ಮಾಡಿದ್ದೀವಲ್ವ ಇದನ್ನೆಲ್ಲ ನಾವು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಬಿಡ್ಬೇಕು. ಪಾಕದಲ್ಲಿ ಮಿಕ್ಸ್ ಮಾಡಿ 15 ನಿಮಿಷ ಇಟ್ಟಿದ್ವಿ. ಅದಾದಂಥ ಈ ರೀತಿ ಬುಟ್ಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಆಯಿತಾ. ಅಂದರೆ ಅದು ಗಟ್ಟಿಯಾಗಿರುತ್ತಲ್ವ ಅದನ್ನೆಲ್ಲ ಸರಿಯಾಗಿ ಬಿಡಿಸ್ಕೊಂಬಿಟ್ಟು
ಒಂದು ಪಾತ್ರೆಗೆ ಹಾಕ್ಕೊಂಬಿಡಿ, ಅಗಲ ಇರುವಂಥ ಪಾತ್ರೆಗೆ ಹಾಕ್ಕೊಳ್ಳಿ ಆಯಿತಾ. ಯಾಕಂದರೆ ಆಮೇಲೆ ಅದನ್ನು ಸ್ವಲ್ಪ ಕೈಯಿಂದ ತಿಕ್ಕಿ ಹದ ಮಾಡಬೇಕು. ಹಾಗಾಗಿ ನೀವು ನೋಡ್ಬೋದು ನಂದು ಇವಾಗ ಎಲ್ಲ ಬೂಂದಿಯನ್ನು ಹಾಕ್ಕೊಂಡಾಯಿತು. ಇದರಿಂದ ಸ್ವಲ್ಪ ಬೂಂದಿಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ ಆಯಿತಾ. ಒಂದು ಸ್ವಲ್ಪ ಬೂಂದಿ ಕಾಳುಗಳನ್ನ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಅದನ್ನು ನಮಗೆ ಗ್ರೈಂಡ್ ಮಾಡಲಿಕ್ಕೆ ಉಂಟಾಯಿತಾ. ಎಲ್ಲ ಗ್ರೈಂಡ್ ಮಾಡಲಿಕ್ಕಿಲ್ಲ, ಒಂದು ಸ್ವಲ್ಪ ಮಾತ್ರ ಈ ರೀತಿ ಒಂದು ಜಾರಲ್ಲಿ ಒಂದು ಚೂರು ಹಾಕ್ಕೊಂಡು ಹೋದರೆ ಸಾಕು, ಒಂದು ಅರ್ಧ ಜಾರು ಈ ರೀತಿ ಅದನ್ನು ನಾನು ಗ್ರೈಂಡ್ ಮಾಡಿ ತಗೊಬಂದಿದ್ದೀನಿ. ನೀವು ನೋಡ್ಬೋದು ಈ ರೀತಿಯಾಗಿ ಗ್ರೈಂಡನ್ನು ಮಾಡಿದ್ದೀನಿ ಆಯಿತಾ. ನಾವು ಈ ರೀತಿ ಗ್ರೈಂಡ್ ಮಾಡೋದ್ರಿಂದ ಉಂಡೆಗೆ ಅಂಟು ಅನ್ನೋದು ಕರೆಕ್ಟಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಕೆಲವರು ಗಟ್ಟಿ ಮಾಡೋರು ಏನು ಉಂಟಲ್ವ, ನಾವೀಗ ಪಾಕದಲ್ಲಿ ಮಿಕ್ಸ್ ಮಾಡಿ ತೆಗೆದಿಟ್ಟಿದ್ವಲ್ವ ಆ ರೀತಿ ಇಡೋಕ್ಕೆ ಹೋಗಲ್ಲ, ಅದೇ ಟೈಮಲ್ಲಿ ಉಂಡೆನ ಕಟ್ಕೊಂಡ್ಬಿಡ್ತಾರೆ ಆಯಿತಾ. ಅದು ಗಟ್ಟಿ ಮಾಡೋರು. ನಾನು ಸಾಫ್ಟ್ ಮಾಡ್ತಿರೋದ್ರಿಂದ ಇವಾಗ ಈ ರೀತಿ ಬುಟ್ಟಿಗೆ ಬೂಂದಿ ಕಾಳನ್ನು ಗ್ರೈಂಡ್ ಮಾಡಿ ಹಾಕ್ಕೊಂಡು ಅದರ ಮೇಲೆ ನೀವು ನೋಡ್ಬೋದು ಏಲಕ್ಕಿ, ಲವಂಗ, ಗೋಡಂಬಿ, ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ನೋಡಿ ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಹಾಕೊಂಡಾದ್ಮೇಲೆ ಮೇಲ್ಗಡೆಯಿಂದ ಕೂಡ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಡ್ತೀನಿ ನಾನು. ಇದು ನಮ್ಮದು ಮನೆಯದೇ ತುಪ್ಪ ಆಯಿತಾ. ನೋಡಿ ತುಪ್ಪ ಹಾಕ್ಕೊಂಡಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಇದು ಬೂಂದಿ ಬಿಸಿ ಇರುತ್ತೆ. ಈ ರೀತಿ ಚಮಚದಿಂದ ಸ್ವಲ್ಪ ಸರಿ ಮಿಕ್ಸ್ ಮಾಡಿ ಆಯಿತಾ. ಒಂದು 4ರಿಂದ 5 ನಿಮಿಷ ಮಿಕ್ಸ್ ಮಾಡಿ ಆದಮೇಲೆ ಇದು ಈ ಥರ ಆಗುತ್ತೆ ನಮಗೆ. ಇವಾಗ ಸ್ವಲ್ಪ ತಣ್ಣಗಾಗಿರುತ್ತೆ ಅದು. ಅದಾದಮೇಲೆ ಕೈಯಿಂದ ತೆಕ್ಕೊಂಡು ಎರಡು ಕೈಯಿಂದ ಸ್ವಲ್ಪ ಹೀಗೆ ಹದ ಮಾಡಬೇಕು ಅದನ್ನು. ಈ ರೀತಿ ಕೈಯಿಂದ ನಾವು ತಿಕ್ಕೋದ್ರಿಂದ ಸ್ವಲ್ಪ ಉಂಡೆಗೆ ಹದ ಅನ್ನೋದು ಸಿಗುತ್ತೆ ನಮಗೆ. ಹಾಗಾಗಿ ಮತ್ತು ಲಡ್ಡು ಕಟ್ಟಲಿಕ್ಕೆ ಕೂಡ ನಮಗೆ ಶೇಪಿಗೆ ಕರೆಕ್ಟಾಗಿ ಬರಬೇಕಲ್ವ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ನಿಮಗೆ ಹದ ಬರೋ ತನಕ ಈ ರೀತಿ ಕೈಯಿಂದ ಉಜ್ಜಿ ಆಯಿತಾ. ಸ್ಟಾರ್ಟಿಂಗಿಗೆ ನಾವು ಕೈಯಲ್ಲಿ ಉಜ್ಕೊಂಡು ಹೋದರೆ ಅದು ಬಿಸಿ ಇರುತ್ತೆ, ಹಾಗಾಗಿ ನಾನು ಸ್ಪೂನಿಂದ ಉಜ್ಜಿ ಅದಾದಮೇಲೆ ಸ್ವಲ್ಪ ಹೊತ್ತು ಕೈಯಿಂದ ಉಜ್ಜಿದ್ದೀನಿ ಆಯಿತಾ. ನೋಡ್ಬೋದು ನೀವು ಈ ರೀತಿ ಕೈಯಿಂದ ತಿಕ್ಕಿದ ಮೇಲೆ ಈ ರೀತಿ ಹದ ಬಂದಿದ ಅಂತ ಚೆಕ್ ಮಾಡಬೇಕಾಯ್ತಾ. ಈಗ ನೀವು ಕೈಯಲ್ಲಿ ಅದನ್ನು ತಿಕ್ಕಿಕೊಂಡೇ ಹದ ಬಂದಿದೆ ಅಂತ ಚೆಕ್ಕನ್ನು ಮಾಡಿ, ಕರೆಕ್ಟಾಗಿ ನಿಮಗೆ ಹದ ಬಂದಿದೆ ಅಂತ ಯಾವಾಗ ಅನಿಸುತ್ತೆ ನೋಡಿ ಆ ಟೈಮಲ್ಲಿ ಉಂಡೆನ ಸ್ಟಾರ್ಟ್ ಮಾಡಿ ಆಯಿತಾ. ನೋಡ್ಬೋದು ನೀವು ನಮಗೆ ಇದು ಹದ ಬಂದಿದೆ, ಹಾಗಾಗಿ ನಾನು ಲಡ್ಡುನ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಹದಕ್ಕೆ ಬರಬೇಕದು. ಹದಕ್ಕೆ ಬಂದಮೇಲೆ ಇಷ್ಟು ಚೆಂದಾಗಿ ನಮಗೆ ಲಡ್ಡು ಅನ್ನೋದು ಬಂದುಬಿಡುತ್ತೆ ನೀಟಾಗಿ. ಇವಾಗ ಒಂದು ಲಡ್ಡು ಆಯ್ತಲ್ಲ, ನೆಕ್ಸ್ಟ್ ಕೂಡ ಅದೇ ರೀತಿ ಎಲ್ಲ ಉಂಡೆಗಳನ್ನ ನಾವು ಮಾಡ್ಕೊಂಡು ಹೋಗ್ಬೇಕಾಯ್ತಾ. ಇದು ಬಂದುಬಿಟ್ಟು ಸಾಫ್ಟಾಗಿ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ನಾವು ಡೈರೆಕ್ಟ್ ಪಾಕದಿಂದನೇ ಅಲ್ಲೇ ಉಂಡೆನ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಆಯಿತಾ. ನೋಡಿ ನಾವು ಈ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ನೀವು ದೊಡ್ಡದು ಮಾಡ್ಕೊಳ್ಳೋದು, ಚಿಕ್ಕದು ಮಾಡ್ಕೊಳ್ಳೋದು ನಿಮ್ಮ ಚಾಯ್ಸ್ ಆಯಿತಾ. ನೀವು ನೋಡ್ಬೋದು ನಂದಿವಾಗ ಇಷ್ಟು ಉಂಡೆಗಳು ಆಗಿದೆ. ನೋಡಿ ಇಷ್ಟು ಉಂಡೆಗಳಾಗಿದೆ. ಎಲ್ಲ ಉಂಡೆಗಳನ್ನ ತೋರಿಸ್ತಾ ಕೂತ್ರೆ ವೀಡಿಯೋ ಲೆಂತಿ ಆಗುತ್ತಲ್ವ, ಹಾಗಾಗಿ ನಾನು ಇನ್ನು ಇದೆಲ್ಲಗಳನ್ನು ಕೂಡ ಉಂಡೆಗಳನ್ನ ಕಟ್ಕೊಂಡು ಅದಾದಮೇಲೆ ನಾನು ನಿಮಗೆ ತೋರಿಸ್ತೇನೆ ಆಯಿತಾ ಎಷ್ಟಾಗುತ್ತೆ ಅಂತ. ಇದು ಬಂದುಬಿಟ್ಟು ನಾನು ಫುಲ್ 1 kg ಕೂಡ ಮಾಡ್ತಾಯಿಲ್ಲ, ಅರ್ಧ kg ಆಯಿತಾ. ಅರ್ಧಕ್ಕಿಂತ ಒಂಚೂರು ಹೆಚ್ಚಿಗೆ ಹಾಕಿದ್ದೀನಿ ಅಷ್ಟೇ. ನೋಡ್ಬೋದು ನಮ್ಮದು ಲಡ್ಡು ಅನ್ನೋದು ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ನಾನು ಲಡ್ಡುನ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಇಷ್ಟು ಲಡ್ಡುಗಳು ನನಗೆ ರೆಡಿ ಆಯ್ತಾಯಿತಾ. ಎಷ್ಟು ಚೆಂದ ಆಗಿತ್ತಾಯಿತು, ಒಂಥರ ಡಾರ್ಕ್ ಯೆಲ್ಲೋ ಕಲರಲ್ಲಿ, ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಈ ಲಡ್ಡು ಉಂಟಲ್ವ ಮಾಡೋದು ತುಂಬಾ ಸುಲಭ ಇದೆ ಆಯಿತಾ. ಸುಮ್ಮನೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಆರಾಮಾಗಿ ಮಾಡ್ಕೊಳ್ಬೋದು ಯಾರು ಕೂಡ. ನೋಡ್ಬೋದು ನಾನು ಲೆಕ್ಕ ಮಾಡೋಕ್ಕೆ ಹೋಗಿಲ್ಲ, ನಮಗೆ ಈ ರೀತಿ ಒಂದು ಪ್ಲೇಟಲ್ಲಿ ಫುಲ್ಲು ಲಡ್ಡು ಅನ್ನೋದು ರೆಡಿ ಆಗಿತ್ತು. ಅದು ಎಷ್ಟು ಉಂಡೆಗಳಾಗಿದೆ ಅಂತ ನಾನು ಕೌಂಟೆಲ್ಲ ಮಾಡೋಕ್ಕೆ ಹೋಗಲ್ಲ, ಹಾಗೆ ಇಟ್ಟಿದ್ದೀವಿ ನಾವು. ಇದಾಗಿತ್ತು ನಮ್ಮದು ಮೋತಿಚೂರ್ ಲಾಡುದು ವೀಡಿಯೋ ಆಯಿತಾ. ಇವಾಗ ನಮ್ಮದು ಇದು ಮೋತಿಚೂರ್ದು ವೀಡಿಯೋ ಕಂಪ್ಲೀಟ್ ಆಯ್ತಲ್ವಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾವು ಶೇಂಗಾ ಉಂಡೆನ ಮಾಡ್ಕೊಂಬಿಡೋಣ ಆಯಿತಾ. ನೀವು ನೋಡ್ಬೋದು ಇಲ್ಲಿ ಶೇಂಗಾ ಉಂಡೆನ ಮಾಡಲಿಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೀನಿ ಅಂತ. ಬೆಲ್ಲ ಮತ್ತು ನೆಲಗಡಲೆ ಮತ್ತು ಏಲಕ್ಕಿನ ತಗೊಂಡಿದ್ದೀನಿ ಆಯಿತಾ. ನೋಡಿ ಈ ರೀತಿ. ಅದಾದಮೇಲೆ ಆ ಶೇಂಗಾನ ಓಪನ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಬಿಡ್ಬೇಕು. ಈ ರೀತಿ ಒಂದು ಬಾಣಲಿಗೆ ಹಾಕ್ಕೊಂಬಿಟ್ಟು ಅದನ್ನು ನಾವು ಹುರಿಲಿಕ್ಕೆ ಉಂಟಾಯ್ತಾ, ಫ್ರೈ ಮಾಡ್ತೇವೆ ಅಂತಾರಲ್ಲ ಆ ರೀತಿ ಅದನ್ನು ಹುರಿದುಕೊಂಡು ತಗೊಂಬರ್ಬೇಕು. ನೋಡ್ಬೋದು ನೀವು ಇಲ್ಲಿ ನಾನಿವಾಗ ಅದನ್ನು ಶೇಂಗಾನೆಲ್ಲ ಹುರಿದುಕೊಂಡು ತೆಕ್ಕೊಬಂದಿದ್ದೀನಿ. ಅದು ಬೆಳಕಿರೋದ್ರಿಂದ ನಿಮಗೆ ಹುರಿದಿದ್ದು ಕರೆಕ್ಟಾಗಿ ಕಾಣ್ತಾ ಇಲ್ಲ ವಿಡಿಯೋದಲ್ಲಿ. ನೋಡಿ ಈ ರೀತಿ ಹುರಿದುಕೊಂಡು ಅದು ತಣ್ಣಗೆ ಆಗಿ ಬಂದಿದೆ.
ಅದಾದಮೇಲೆ ಅದನ್ನು ಈ ರೀತಿ ಎರಡೂ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಶೇಂಗಾನ ತೆಕ್ಕೊಂಡು ಹೀಗೆ ತಿಕ್ಕಬೇಕಾಯ್ತಾ. ಆವಾಗ ಅದರದ್ದು ಸಿಪ್ಪೆ ಅನ್ನೋದು ಹೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ತಿಕ್ಕಿ ಎಲ್ಲ ಶೇಂಗಾ ಕಾಳಿದ್ದು ನಾವು ಸಿಪ್ಪೆಯನ್ನು ಹೋಗಿಸ್ಕೊಂಡು ಬರಬೇಕು. ನೋಡಿ ಈ ರೀತಿ ಎರಡೂ ಕೈಯಲ್ಲಿ ಇಟ್ಕೊಂಡು ಹೀಗೆ ಸರಿ ಗಟ್ಟಿ ತಿಕ್ಬಿಡಬೇಕು. ಆವಾಗ ಅದು ಸಿಪ್ಪೆ ಹೋಗಿ ಬಿಳಿ ಬಿಳಿ ಆಗುತ್ತೆ ಆಯಿತಾ. ನೋಡಿ ಈಗ ಅದನ್ನು ಸಿಪ್ಪೆನ ತೆಕ್ಕೊಂಡು ರೆಡಿ ಮಾಡಿಕೊಂಡು ನಾನು ಆಮೇಲೆ ಬರ್ತೀನಿ. ಮತ್ತು ಇನ್ನೊಂದು ಬಟ್ಟೆನ ತೆಕ್ಕೊಳ್ಬೇಕು, ನೀಟಾಗಿರುವಂಥ ಒಂದು ಬಟ್ಟೆಯನ್ನು ತೆಕ್ಕೊಂಡು ಅದರ ಮೇಲೆ ಇದು ನಮ್ಮದು ಬೆಲ್ಲ ಇದೆ ನೋಡಿ, ಈ ಬೆಲ್ಲನ ಇಟ್ಕೊಂಡು ಅದನ್ನು ಗುದ್ದಬೇಕು ಆಯಿತಾ. ನೋಡಿ ಈ ರೀತಿ ಬಟ್ಟೆಯಲ್ಲಿ ಬೆಲ್ಲನ ಇಟ್ಕೊಂಡ್ಬಿಟ್ಟು ಬಟ್ಟೆನ ಅದರ ಮೇಲೆ ಮುಚ್ಚಿ ಅದನ್ನೇನು ನಾವು ಗುದ್ದಬೇಕು. ಈ ಬೆಲ್ಲನ ಗುದ್ಕೊಂಡ್ಬಿಟ್ಟು ಶೇಂಗಾದು ಸಿಪ್ಪೆನ ತೆಗೆದು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಇದೆರಡು ಕ್ಲಿಯರ್ ಮಾಡಿಕೊಂಡು ನೀವು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ನನಗೆ ನಾನು ಶೇಂಗಾನ ಕೂಡ ಕ್ಲೀನ್ ಮಾಡ್ಕೊಬಂದಿದ್ದೀನಿ. ಅದಾದಮೇಲೆ ಬೆಲ್ಲ ಕೂಡ ಈ ರೀತಿ ರೆಡಿ ಆಗಿದೆ ಆಯಿತಾ. ಗುದ್ದಿಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಕಾಳುಗಳನ್ನ ಹಾಕ್ಕೊಂಬಿಡಿ ಆಯಿತಾ. ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಹಾಕಿದ್ರೆ ಕೂಡ ಅದು ಗ್ರೈಂಡ್ ಆಗೋಲ್ಲ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಶೇಂಗಾ ಕಾಳನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ನಾವು ಬೆಲ್ಲನ ಹಾಕ್ಕೊಳ್ಬೇಕಾಯ್ತಾ. ಈ ಟೈಮಲ್ಲಿ ನೋಡಿ ಈಗ ಬೆಲ್ಲನ ಹಾಕ್ಕೊಳ್ಬೇಕು. ಬೆಲ್ಲನ ಹಾಕಿ ಆದಮೇಲೆ ಇದನ್ನು ಸ್ವಲ್ಪ ಮಿಕ್ಸಿಲಿ ಗ್ರೈಂಡನ್ನು ಮಾಡ್ಕೊಂಬರ್ಬೇಕು. ಕೆಲವರು ಕಲ್ಲಲ್ಲಿ ಗುದ್ತಾ ಇದ್ರಂತೆ ಮೊದಲೆಲ್ಲ, ನಮ್ಮ ಮಮ್ಮಿ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಬಟ್ ಇವಾಗ ಯಾರು ಗುದ್ತಾರೆ ಹೇಳಿ ನೋಡೋಣ. ಈಗ ಯಾರು ಗುದ್ದಕ್ಕೆ ಹೋಗಲ್ಲ, ಮಿಕ್ಸಿಗೆ ಹೋಗಿ ಹಾಕ್ಕೊಂಬಂದ್ಬಿಡೋದು ಆಯಿತಾ. ನೋಡಿ ಒಂದು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿದ ನಂತರ ಈ ರೀತಿ ನಮ್ಮದು ರೆಡಿ ಆಗಿದೆ ಆಯಿತಾ. ಅದನ್ನು ನಾವು ಒಂದು ಅಗಲಾಗಿರುವಂಥ ಪಾತ್ರೆಗೆ ಹಾಕ್ಕೊಳ್ಬೇಕು. ನಾನು ಈ ರೀತಿ ಒಂದು ಬುಟ್ಟಿನ ತೆಕ್ಕೊಂಡಿದ್ದೀನಲ್ವ, ಬುಟ್ಟಿಗೆ ಹಾಕ್ಕೊಳ್ತೀನಿ ಆಯಿತಾ. ಇವಾಗ ಇದು 1 ರೌಂಡ್ ನಮ್ಮದು ಗ್ರೈಂಡ್ ಮಾಡಿ ಆಯ್ತಲ್ವಾ. ಈಗ ನಮ್ಮದು ಇನ್ನೂ ಸ್ವಲ್ಪ ಶೇಂಗಾ ಮತ್ತು ಬೆಲ್ಲ ಎಲ್ಲ ಇದೆ. ಎಲ್ಲದನ್ನು ಕೂಡ ನಾವು ಇದೇ ರೀತಿ ಗ್ರೈಂಡನ್ನು ಮಾಡಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೀವು ನೋಡ್ಬೋದು ಇಲ್ಲಿ ಈ ರೀತಿ ಇಷ್ಟು ಬಂದರೆ ಸಾಕು. ಕೆಲವರು ತುಂಬ ಇನ್ನೂ ಪುಡಿ ಪುಡಿ ಮಾಡ್ಕೊಳ್ತಾರೆ, ಅದು ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ. ನಮಗೆ ಈ ಥರ ಸ್ವಲ್ಪ ತರಿಯಾಗಿದ್ರೇ ಚೆಂದ. ಹಾಗಾಗಿ ಇನ್ನು ನೆಕ್ಸ್ಟ್ ಉಳಿದಿರುವಂಥ ಈ ಶೇಂಗಾ ಮತ್ತು ಬೆಲ್ಲ ಇದೆ ಅಲ್ವಾ, ಇದನ್ನು ಇನ್ನೊಂದು 2 ರೌಂಡ್ ಅಥವಾ 3 ರೌಂಡ್ ಆಗುತ್ತೆ, ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಬಿಡೋಣ ಆಯಿತಾ. ಇದು ನನಗೇನು ಹೆಚ್ಚಿಲ್ಲ, ಇನ್ನೊಂದು 2ರಿಂದ 3 ರೌಂಡಲ್ಲಿ ಮುಗ್ದೋಗ್ಬಿಡುತ್ತೆ. ನೋಡ್ಬೋದು ಶೇಂಗಾನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಬಿಡಿ ಆಯಿತಾ. ಇದು 1 kg ಶೇಂಗಾಗೆ ನಾನು 1 kg ಬೆಲ್ಲನ ತೆಕ್ಕೊಂಡಿದ್ದೀನಲ್ವ, ಇದರಲ್ಲಿ ನಾನೊಂದು 100 ಗ್ರಾಮ್ಸ್ ಅಷ್ಟು ಬೆಲ್ಲನ ತೆಗೆದುಬಿಡ್ತೀನಿ ಆಯಿತಾ. ಎಲ್ಲ ಬೆಲ್ಲನ ಯೂಸ್ ಮಾಡಲ್ಲ. 1 kg ನಾವು ತೆಕ್ಕೊಂಡು ಅದಕ್ಕೆ 100 ಗ್ರಾಮ್ಸ್ ಇಲ್ಲ 150 ಗ್ರಾಮ್ ಈ ಥರ ತೆಗೆದು ಬಿಡಿ ಆಯಿತಾ. ಎಲ್ಲ ಹಾಕೋಕ್ಕೆ ಹೋಗಬೇಡಿ, ಹೆಚ್ಚಾಗುತ್ತೆ ನೋಡಿ. ಅದಾದಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಪುನಃ ನಾನು ಅದನ್ನು ಎಲ್ಲ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಆಯಿತಾ. ನೋಡ್ಬೋದು ನೀವು ಇಲ್ಲಿ ನಂದೆಲ್ಲ ಗ್ರೈಂಡ್ ಮಾಡಿ ಆಯ್ತಾಯ್ತಾ. ಶೇಂಗಾದು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಈಗ ಲಾಸ್ಟ್ ನೋಡಿ ಇದು ಗ್ರೈಂಡ್ ಮಾಡ್ಕೊಂಡು ತಗೊಬಂದಿದ್ದೀನಿ. ಇದನ್ನು ಕೂಡ ನಾನು ಆ ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ಆಯಿತಾ. ಈ ರೀತಿ ಇದು ನಮ್ಮದು ಎಲ್ಲ ಶೇಂಗಾದು ಬೆಲ್ಲ ಮತ್ತು ಶೇಂಗಾ ಗ್ರೈಂಡ್ ಮಾಡಿ ರೆಡಿ ಆಯ್ತಲ್ವ. ಅದು ಉಂಟಲ್ವ ಈ ರೀತಿ ಹದದಲ್ಲಿ ನಮಗೆ ಗ್ರೈಂಡ್ ಆದರೆ ಸಾಕಾಗ್ಬಿಡುತ್ತೆ ಆಯಿತಾ. ಹೆಚ್ಚು ಪುಡಿ ಪುಡಿ ಆದರೆ ಕೂಡ ಅದು ಚೆಂದ ಆಗಲ್ಲ. ಹಾಗಾಗಿ ಈ ರೀತಿ ಒಂದು ಮೀಡಿಯಮಲ್ಲಿ ಅದನ್ನು ಪುಡಿಗಳನ್ನ ಮಾಡಿಕೊಂಡು ತೆಕ್ಕೊಬರಬೇಕು. ನೋಡ್ಬೋದು ನೀವು ನಿಮ್ಮ ಜಾರಲ್ಲಿ ಅಂಟಿತ್ತು, ಅದನ್ನೆಲ್ಲ ನಾನು ಸರಿಯಾಗಿ ಬಿಡಿಸಿ ತೆಕ್ಕೊಂಡಿದ್ದೀನಿ. ತೆಕ್ಕೊಂಡ್ಮೇಲೆ ನಾನು ಈ ರೀತಿ ಒಂದು ಸ್ವಲ್ಪ ಅದನ್ನು ಮಿಕ್ಸನ್ನು ಮಾಡ್ತೇನೆ. ನೀವು ನೋಡ್ಬೋದು ಇದು ನಮ್ಮದು ಇವಾಗ ಉಂಡೆ ಕಟ್ಟಲಿಕ್ಕೆ ರೆಡಿ ಆಗಿದೆ. ಇನ್ನು ಇದಕ್ಕೆ ನಾವು ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳಿಕ್ಕೆ ಉಂಟಾಯ್ತಾ. ನೋಡಿ ಈ ರೀತಿ ನಮ್ಮದಿದು ರೆಡಿ ಆಗಿದೆ. ಇನ್ನು ಇದಕ್ಕೆ ಉಂಟಲ್ವ ನಾವೇನೇನು ಹಾಕ್ಕೊಳ್ತೀನಪ್ಪ ಅಂತಂದರೆ ನಮ್ಮದು ಮನೇಲಿ ಮಾಡಿರುವಂಥ ತುಪ್ಪ ಇದೆ, ಆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಸ್ವಲ್ಪ ನಿಮಗೆ ತುಪ್ಪ ಇಲ್ಲ ಅಂದರೆ ಹಾಕದೆ ಕೂಡ ಮಾಡ್ಬೋದು. ನಮ್ಮ ಮನೇಲಿ ಇರೋದ್ರಿಂದ ನಾನು ಹಾಕ್ಕೊಳ್ತೀನಿ. ಇದು ನಮ್ಮ ಮನೇಲೇ ಮಾಡಿರುವಂಥ ನಮ್ಮದು ಎಮ್ಮೆ ಇದೆ ನಮ್ಮ ಮನೇಲಿ, ಅದರದ್ದು ತುಪ್ಪ ಆಯಿತಾ. ನೋಡ್ಬೋದು. ಅದಾದಮೇಲೆ ಒಣಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ, ಒಣಕಾಯಿ ತುರಿ ನೋಡಿ. ಇವಾಗ ಎರಡನ್ನು ಕೂಡ ನಾವು ಹಾಕ್ಕೊಂಡಾಯ್ತಲ್ವ. ಇನ್ನು ಇದಕ್ಕೆ ನೋಡಿ ಈ ರೀತಿ ಎಲ್ಲ ಹಾಕ್ಕೊಂಡಾಯಿತು ನಾನು ಎರಡನ್ನು ಕೂಡ. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಆಗಿದೆಲ್ಲ. ಇನ್ನು ಇದಕ್ಕೆ ನಾವು ಚಂದ ಮಾಡಿ ಇದನ್ನು ಮಿಕ್ಸನ್ನು ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಹಾಕಿರೋದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದೇ ಇದರಲ್ಲಿ ತುಂಬ ಮುಖ್ಯ ಆಗುತ್ತೆ ಆಯಿತಾ. ಈ ರೀತಿ ಕರೆಕ್ಟಾಗಿ ಎರಡೂ ಕೈಯಲ್ಲಿಗೆ ತಿಕ್ಕಿ ಅದನ್ನು ಹದ ಬರೋ ಥರ ಮಾಡಬೇಕು. ಕೆಲವು ಬೆಲ್ಲ ಅಂಟಿರಲ್ಲ ಇರುತ್ತೆ, ಬೇಗ ಬರುತ್ತೆ. ಇನ್ನೊಂದು ಬೆಲ್ಲ ಅಂಟಿರಲ್ಲ, ಹಾಗಾಗಿ ಬರಲ್ಲ. ಸ್ವಲ್ಪ ಈ ರೀತಿ ಒಂದು 5ರಿಂದ 10 ನಿಮಿಷ ಹೀಗೆ ತಿಕ್ಕಬೇಕು ಎರಡೂ ಕೈಯಲ್ಲಿ. ಆವಾಗ ಅದು ನಮಗೆ ಹದ ಅನ್ನೋದು ರೆಡಿ ಆಗಿಬಿಡುತ್ತೆ.
ನೀವು ನೋಡ್ಬೋದು ಇಲ್ಲಿ ನನಗೆ ಇವಾಗ ಇದು ಉಂಡೆ ಕಟ್ಟೋ ಹದ ಅನ್ನೋದು ರೆಡಿ ಆಗಿದೆ. ಈ ಉಂಡೆಗಳನ್ನ ಮಾಡೋ ಮುಂಚೆ ಒಂದು ರೌಂಡ್ ಈ ರೀತಿ ಸ್ವಲ್ಪ ಶೇಂಗಾ ಇದನ್ನು ತೆಗೊಂಬಿಟ್ಟು ತುಳಿನ ತೆಗೊಂಬಿಟ್ಟು ಉಂಡೆನ ಕಟ್ಟಿ ನೋಡಿ ಆಯಿತಾ. ಉಂಡೆಗಳು ಒಡೆದ್ರೆ ನಿಮಗೆ ಇನ್ನೂ ಹದ ಬಂದಿಲ್ಲ ಅಂತ ಅರ್ಥ. ನಿಮಗೆ ಉಂಡೆಗಳು ಕರೆಕ್ಟಾಗಿ ಬಂದರೆ ಹದ ಬಂದಿದೆ ಅಂತ, ಸರಿಯಾಗಿ ನಮಗೆ ಹದ ಬಂದಿದೆ ಅಂತ ಅರ್ಥ. ಅದಾದಮೇಲೆ ನಾವು ಉಂಡೆಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಯ್ತಾ. ಈ ರೀತಿ ಕೈಯಲ್ಲಿ ಅದನ್ನು ತಿಕ್ತಾ ಇರ್ತೀವಲ್ವ, ಅದೇ ಟೈಮಲ್ಲಿ ಒಂದೆರಡು ಉಂಡೆಗಳನ್ನ ಕಟ್ಟಿ ನೋಡಿ ಚೆಕ್ ಮಾಡಿ ಆಯಿತಾ. ನನಗೆ ಉಂಟಲ್ವ ಇವಾಗ ಇದು ಹದ ಬಂದಿದೆ, ಹಾಗಾಗಿ ನಾನು ಈ ಉಂಡೆಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ನಮ್ಮದು ಹದ ಅನ್ನೋದು ಬಂದಿದೆ. ನಮ್ಮದು ಉಂಡೆಗಳೇನು ಒಡಿತಾ ಇಲ್ಲ ಆಯಿತಾ. ನೋಡ್ಬೋದು ನೀವಿಲ್ಲಿ ನಾನು ಈ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡದು ಸಣ್ಣದು ಅದು ನಿಮ್ಮ ಚಾಯ್ಸ್ ಆಯಿತಾ, ನಿಮಗೆ ಹೇಗೆ ಬೇಕು ಹಾಗೆ ಮಾಡಿ. ನಾನು ಈ ರೀತಿ ಸ್ವಲ್ಪ ಸಣ್ಣದೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಒಂದು ಉಂಡೆ ನಮ್ಮದು ರೆಡಿ ಆಯ್ತಲ್ವ, ಅದೇ ರೀತಿ ನಾವು ಉಳಿದ ಎಲ್ಲ ಉಂಡೆಗಳನ್ನ ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಮತ್ತು ಎಲ್ಲ ಉಂಡೆ ಮಾಡೋದನ್ನು ತೋರಿಸ್ಕೊಂಡು ಕೂತ್ರೆ ವೀಡಿಯೋನೂ ಲೆಂತಿ ಆಗಿಬಿಡುತ್ತೆ, ಹಾಗಾಗಿ ನಾನು ಎಲ್ಲ ತೋರಿಸ್ಕೊಂಡು ಕೂರಲ್ಲ. ನೀವು ನೋಡ್ಬೋದು ಇಲ್ಲಿ ಉಂಡೆ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ಕರೆಕ್ಟಾಗಿ ಹದ ಬಂದಿದ್ದರೆ ಅದು ಏನು ಒಡೆಯಲ್ಲ ಆಯಿತಾ. ಈ ರೀತಿ ಕೈಯಲ್ಲಿ ತಿಕ್ತಾ ಇರುವಾಗಲೇ ನೀವು ಚೆಕ್ಕನ್ನು ಮಾಡ್ಕೊಂಬಿಡಿ ಹದ ಬಂದಿದಾ ಇಲ್ವಾ ಅಂತ. ಹದ ಬಂದಿಲ್ಲ ಅಂದರೆ ಈ ರೀತಿ ಕೈಯಲ್ಲಿ ತಿಕ್ಕಿ ಮತ್ತೆ ಸ್ವಲ್ಪ ಅದನ್ನು, ಅದಾದಮೇಲೆ ಅದು ಬರುತ್ತೆ, ಏನು ತೊಂದರೆ ಇಲ್ಲ. ಕುಟ್ಟಿ ಮಾಡೋದಾದರೆ ಕಷ್ಟ, ಇದು ಮಿಕ್ಸಿಲಿ ಹಾಕಿರೋದ್ರಿಂದ ನಮಗೆ ಕರೆಕ್ಟಾಗಿ ಬೇಗನೆ ಹದ ಬಂದುಬಿಡುತ್ತೆ. ನೀವು ನೋಡ್ಬೋದು ನಂದು ಇವಾಗ ಎಲ್ಲ ಉಂಡೆಗಳನ್ನ ಮಾಡಿ ಕಂಪ್ಲೀಟ್ ಆಗಿದೆ ಆಯಿತಾ. ಅದಾದಮೇಲೆ ಇಷ್ಟು ನಮಗೆ ಉಂಡೆಗಳು ರೆಡಿ ಆಗಿದೆ ಆಯಿತಾ, ಶೇಂಗಾ ಉಂಡೆಗಳು. ನೋಡ್ಬೋದು ನೀವು, ಆದಷ್ಟು ಸಣ್ಣದೇ ನಾವು ಮಾಡ್ಕೊಂಡಿದ್ದೀವಿ, ತುಂಬ ದೊಡ್ಡದಂತೇನಿಲ್ಲ. ಮತ್ತು ಎಷ್ಟಾಗಿದೆ ಅಂತ ನಾನು ಕೌಂಟ್ ಎಲ್ಲ ಮಾಡಿಲ್ಲ ಆಯಿತಾ. ಈ ಟೈಮಲ್ಲಿ ನಿಮ್ಗೆ ಏನಾದರೂ ಉಂಡೆದು ಶೇಪ್ ಸರಿ ಬಂದಿಲ್ಲ ಮತ್ತು ಗಟ್ಟಿಯಾಗಿ ಒತ್ತಿಲ್ಲ ಅನ್ನೋದಿದ್ದರೆ ಇವಾಗಲೇ ಕರೆಕ್ಟ್ ಮಾಡಿಕೊಂಡು ತೆಗೆದಿಟ್ಬಿಡ್ಬೇಕು. ಇನ್ನು ಮತ್ತೆ ಮಾಡೋಕ್ಕೋದ್ರೆ ಅದು ಒಡೆದೋಗುತ್ತೆ ನೋಡಿ. ಈ ರೀತಿ ನೀವು ನೋಡ್ಬೋದು ನಮ್ಮದು ಶೇಂಗಾ ಉಂಡೆ ಅನ್ನೋದು ಈ ರೀತಿ ಚೆಂದಾಗಿ ರೆಡಿ ಆಗಿತ್ತು ಆಯಿತಾ. ಇಷ್ಟು ನಮ್ಮ ಮನೇಲಿ ಇವತ್ತು ನಾವು 3 ಟೈಪ್ದು ಲಾಡುವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಇದು ಶೇಂಗಾ ಲಾಡು ಅಂದರೆ ನನಗಂತೂ ತುಂಬ ಫೇವ್ರೇಟ್ ಆಯಿತಾ. ಇದು ತುಂಬಾ ಚೆಂದ ಆಗುತ್ತೆ ಟೇಸ್ಟಾಗಿ. ನೀವು ನೋಡ್ಬೋದು ಈ ರೀತಿ ಇವಾಗ ನಮ್ಮದು ಶೇಂಗಾ ಲಾಡು ಅನ್ನೋದು ಕರೆಕ್ಟಾಗಿ ರೆಡಿಯಾಗಿದೆ ಆಯಿತಾ. ಇನ್ನು ನೆಕ್ಸ್ಟ್ ನಾವು ಬಂದುಬಿಟ್ಟು ಗೋಧಿ ಉಂಡೆದು ಯಾವ ರೀತಿ ಮಾಡೋದಂತ ನೋಡೋಣ ಆಯಿತಾ. ನೀವು ನೋಡ್ಬೋದು ಇಲ್ಲಿ ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ತೆಗೊಂಡಿದ್ದೀನಿ. ಇದು ಗೋಧಿ ಹಿಟ್ಟು ಅಂದರೆ ಗೋಧಿನ ತೊಳೆದು ಒಣಗಿಸಿ ಮತ್ತು ಅದನ್ನು ಹುರಿದು ಗ್ರೈಂಡ್ ಮಾಡ್ಕೊಂಡು ಮಿಲ್ ಮಾಡಿಸಿ ತಂದಂಥ ಹಿಟ್ಟು ಆಯಿತಾ. ಇದು ಬಂದುಬಿಟ್ಟು ಹುರಿದಿರುವಂಥ ಗೋಧಿ ಹಿಟ್ಟು ನೋಡಿ. ಇದು ಬೆಲ್ಲ ಆಯಿತಾ, ಬೆಲ್ಲನ ಈ ರೀತಿ ಗುದ್ದಿ ರೆಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಇದು ಗೋಧಿ ಹಿಟ್ಟು ನಮ್ಮ ಸೈಡಲ್ಲಿ ಪಂಚಮಿ ಟೈಮಲ್ಲಿ ಯಾವಾಗಲೂ ಮಾಡ್ತಾರೆ. ಗೋಧಿನ ತೊಳೆದ್ಬಿಟ್ಟು ಹುರಿದು ಅದನ್ನು ಮಿಲ್ ಮಾಡಿಸ್ಕೊಂಡು ತೆಗೊಬಂದಿರ್ತಾರೆ. ಇದನ್ನು ಮಾಡಲಿಕ್ಕೆ ಶೇಂಗಾ ಕಾಳು, ಬೆಲ್ಲ, ಏಲಕ್ಕಿ ಮತ್ತು ಒಣ ಕಾಯಿ ತುರಿನ ತೆಗೊಂಡಿದ್ದೀನಿ. ಮತ್ತು ನೋಡ್ಬೋದು ನೀವು ಪುಟಾಣಿ ಆಯಿತಾ ನೋಡಿ, ಪುಟಾಣಿ ಕೂಡ ತೆಗೊಂಡಿದ್ದೀನಿ. ಮತ್ತು ತುಪ್ಪ ಕೂಡ ತೆಗೊಳ್ಳಿಕ್ಕುಂಟು, ನಾನು ಅದನ್ನು ಆಮೇಲೆ ತೆಗೊಳ್ತೇನೆ, ತೋರಿಸ್ತೇನೆ ಆಯಿತಾ. ನೋಡಿ ಇವಾಗ ಇಷ್ಟು ನಾವು ಇಂಗ್ರೀಡಿಯೆಂಟ್ಸನ್ನು ತೆಗೊಂಡಿದ್ದೀವಲ್ವ, ಇವಾಗ ನಾವು ಎಷ್ಟು ಬೇಕು ಅಂತ ಮಾಪ್ ಮಾಡಿ ತೆಗೊಳ್ಬೇಕಾಯ್ತಾ ಹಿಟ್ಟನ್ನು. ಹಾಗಾಗಿ ನಾನು ಈ ರೀತಿ ಒಂದು ಗ್ಲಾಸನ್ನು ತೆಗೊಂಡಿದ್ದೀನಿ ಆಯಿತಾ. ನೋಡಿ ಈ ರೀತಿ ಈ ಗ್ಲಾಸಿನಿಂದ ನಾನು ಅಳತೆನ ಮಾಡಿ ತೆಗೊಳ್ತೇನೆ, ನನಗೆ ಎಷ್ಟು ಹಿಟ್ಟು ಬೇಕು ಅಂತ. ನೀವು ನೋಡ್ಬೋದು ಈ ರೀತಿ ನಾನು ಇದರಲ್ಲಿ ಒಂದು 5 ಗ್ಲಾಸಷ್ಟು ಹಿಟ್ಟನ್ನು ತೆಗೊಳ್ತೇನೆ ಆಯಿತಾ. ನೀವು ಯಾವ ಪಾತ್ರೆನ ತೆಗೊಳ್ತೀರಾ, ನಿಮಗೆ ಯಾವುದು ಸರಿ ಅನಿಸುತ್ತೋ ಆ ಪಾತ್ರೆಯಲ್ಲಿ ನೀವು ಅಳತೆಯನ್ನು ತೆಗೊಳ್ಳಿ. ನಾನು ಈ ಬೌಲ್ಗಳೆಲ್ಲ ಇತ್ತಲ್ವ ಅದರಲ್ಲಿ ತೆಗೊಳ್ತಾ ಇಲ್ಲ, ಗ್ಲಾಸಲ್ಲೇ ತೆಗೊಳ್ತಾ ಇದ್ದೀನಿ. ಇವಾಗ 2 ಆಯಿತು. ನೋಡಿ 3ನೇ ಗ್ಲಾಸ್ ಇದು. ಮತ್ತು ಇದು ಉಂಡೆ ಮಾಡೋದು ಕೂಡ ತುಂಬಾ ಸುಲಭ ಇದೆ ಆಯಿತಾ. ಇದು ಬಂದುಬಿಟ್ಟು 4ನೇದು. ನಾನು ಇನ್ನು 1 ಗ್ಲಾಸನ್ನು ತೆಗೊಂಬಿಡ್ತೀನಿ ಆಯಿತಾ. 5 ಗ್ಲಾಸ್ ನಮಗೆ ಸಾಕು, 5 ಗ್ಲಾಸು ತುಂಬ ಆಗುತ್ತೆ ಮತ್ತು ಲಾಡು ಕೂಡ, ಹಾಗಾಗಿ ನೋಡಿ 5 ಗ್ಲಾಸ್ ನಾನು ಹಿಟ್ಟನ್ನು ತೆಗೊಂಡಿದ್ದೀನಿ. ಇವಾಗ ಇದೇ ಗ್ಲಾಸು ನಮಗೆ ಬೇಕು. ಬೆಲ್ಲ ಕೂಡ ಮಾಪ್ ಮಾಡಿ ತೆಗೊಳ್ಳಿಕ್ಕೆ ಉಂಟು ನೆಕ್ಸ್ಟ್. ನೋಡಿ ನಾವು ಹಿಟ್ಟನ್ನು ಯಾವ ಗ್ಲಾಸಲ್ಲಿ ಮಾಪ್ ಮಾಡಿದ್ವಲ್ವ ಅದೇ ಗ್ಲಾಸಲ್ಲಿ ನಾನೀಗ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. 5 ಗ್ಲಾಸ್ ಹಿಟ್ಟನ್ನು ತೆಗೊಂಡ್ರೆ
ಅದಕ್ಕೆ ನಾನು 3 ಗ್ಲಾಸಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಆವಾಗ ಸರಿಯಾಗುತ್ತೆ. ಮತ್ತು ನೀವು ಹೆಚ್ಚು ಸ್ವೀಟನ್ನು ತಿಂತೀರಿ ಅನ್ನೋವಂಥವ್ರಾದರೆ 4, 4.25 ಎಲ್ಲ ಹಾಕ್ಕೊಳ್ಳಿ. ನಮಗೆ ಮೀಡಿಯಮ್ ಆಗಿ ಸ್ವೀಟ್ ಬೇಕು, ಹಾಗಾಗಿ ನಾನು 3 ಗ್ಲಾಸ್ ಬೆಲ್ಲವನ್ನು ತೆಕ್ಕೊಳ್ತೇನೆ ಆಯಿತಾ. ನೀವು ನೋಡ್ಬೋದು ಇವಾಗ ನಾನು 1 ಗ್ಲಾಸನ್ನ ಆಲ್ರೆಡಿ ಹಾಕಿದ್ದೀನಿ. ಇವಾಗ ಇದು ಫಿಲ್ ಮಾಡ್ತಾ ಇರೋದು 2ನೇ ಗ್ಲಾಸು. 5 ಗ್ಲಾಸ್ ಹಿಟ್ಟಿಗೆ 3 ಗ್ಲಾಸಷ್ಟು ಬೆಲ್ಲನ ತೆಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇದು 2ನೇ ಗ್ಲಾಸ್. ಇವಾಗ ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದನ್ನು ಕಂಪ್ಲೀಟಾಗಿ ಈ ಗ್ಲಾಸಿಗೆ ನಾನು ಫಿಲ್ ಮಾಡ್ಕೊಂಡ್ಬಿಡ್ತೀನಿ ಆಯಿತಾ. ನೋಡಿ ಈ ರೀತಿ ಇದು ನಮ್ಮದು 3ನೇ ಗ್ಲಾಸ್ ಆಯಿತಾ. ನಂದು ಬೆಲ್ಲ ಇದು 3 ಗ್ಲಾಸಿಗೆ ಕರೆಕ್ಟಾಗಿ ಇತ್ತು. ನಾನು ಹೆಚ್ಚಿಗಿದೇನೋ ಅಂತ ಹೆಚ್ಚಿಸಿದ್ದೆ, ಬಟ್ ಅದು ಇರಲಿಲ್ಲ. 3 ಗ್ಲಾಸಷ್ಟು ಕರೆಕ್ಟಾಗಿ ನನಗೆ ಸಿಕ್ಕಿದೆ ಆಯಿತಾ. ಇದಾದಮೇಲೆ ಇನ್ನು ಒಂದು ಚಮಚನ ತೆಕ್ಕೊಂಬಿಡೋಣ, ಒಂದು ಸ್ಪೂನ್ನ ತೆಕ್ಕೊಂಬಿಟ್ಟು ಈ ಬೆಲ್ಲ ಮತ್ತು ಹಿಟ್ಟು ಅನ್ನೋದು ಈ ರೀತಿ ಹಾಕ್ಕೊಂಡಿದ್ದೀವಲ್ವ, ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಉಂಟು. ನೋಡಿ ಈ ರೀತಿ ಒಂದು ಸ್ಪೂನನ್ನು ತೆಗೊಂಡು ಈ ಬೆಲ್ಲ ಮತ್ತು ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆಯಿತಾ. ಕೆಲವರು ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಕುಟ್ತಾರೆ ಆಯಿತಾ. ಕುಟ್ಟೋ ಕಲ್ಲಲ್ಲಿ ಕುಟ್ಟಿ ಲಾಡುವನ್ನು ಕೂಡ ಕಟ್ತಾರೆ. ನಾವಿಲ್ಲಿ ಕುಟ್ಟೋಕ್ಕೆಲ್ಲ ಹೋಗಲ್ಲ. ಇದನ್ನು ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಉಂಟಾಯ್ತಾ. ಕೆಲವರು ಹಳೆಯ ಕಾಲದಲ್ಲೆಲ್ಲ ಕುಟ್ಟಿ ಮಾಡ್ತಾ ಇದ್ರಂತೆ, ನಮ್ಮ ಮನೆಯೆಲ್ಲ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ಮನೇಲಿ ಇದೆ ಕುಟ್ಟಲಿಕ್ಕೆ ಕಲ್ಲೆಲ್ಲ, ಬಟ್ ಅಷ್ಟು ಟೈಮ್ ಕೊಡಲಿಕ್ಕೆ ಆಗಲ್ಲ, ಬೇರೆ ಕೆಲಸ ಎಲ್ಲ ಇರುತ್ತೆ. ಹಾಗಾಗಿ ಈ ರೀತಿ ಚಮಚದಿಂದ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ. ನೋಡಿ ಈ ರೀತಿ ಸರಿಯಾಗಿ ಅದನ್ನು ಮಿಕ್ಸ್ ಮಾಡಿ ಆಯಿತು. ನಾನು ಈ ರೀತಿ ರೆಡಿಯಾಗಿದೆ ನಮ್ಮದು. ನೋಡಿ ಈ ರೀತಿ ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡಿ ಆಯ್ತಲ್ವ. ಇನ್ನು ಈ ಮಿಕ್ಸಿದು ಜಾರನ್ನು ತೆಕ್ಕೊಂಬಿಡಿ. ನಾವು ಸ್ವಲ್ಪನೇ ಮಿಕ್ಸಿಗೆ ಹಾಕಿ ಅದನ್ನು ಒಂದು ತಿರುಗಿಸ್ಕೊಂಬಂದ್ಬಿಡೋಣ ಆಯಿತಾ. ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ತಿರುಗಿಸಿದ್ರೆ ಸಾಕು, ಅದು ಬೆಲ್ಲ ಮತ್ತು ಹಿಟ್ಟು ಮಿಕ್ಸ್ ಆಗೋ ಥರ. ಇವಾಗ ಇದು ಕಲರ್ ಬಂದುಬಿಟ್ಟು ಒಂದು ಟೈಪ್ ವೈಟಲ್ಲಿ ಇದೆ, ಬಟ್ ವೀಡಿಯೋದಲ್ಲಿ ಆ ರೀತಿ ಕ್ಲಿಯರಾಗಿ ಕಲರ್ ಸ್ವಲ್ಪ ಬೇರೆಯೇ ಕಾಣ್ತಾ ಇದೆ. ಬೆಲ್ಲನ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಒಂಚೂರು ಕಲರ್ ಚೇಂಜ್ ಆಗುತ್ತೆ ಹಿಟ್ಟಿದ್ದು. ಆ ರೀತಿ ಬೆಲ್ಲ ಮತ್ತು ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಅದನ್ನು ಮಿಕ್ಸಿಯಲ್ಲಿ ರೌಂಡ್ ಹಾಕೋ ಬಂದುಬಿಡಿ ಆಯಿತಾ. ನೀವು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಇವಾಗ ನಾನು ಮಿಕ್ಸಿಗೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಬಂದಿದ್ದೀನಿ. ಬೆಲ್ಲ ಮತ್ತು ಹಿಟ್ಟನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಂಡು ನಾನು ಬಂದಿದ್ದೀನಿ ಆಯಿತಾ. ಗ್ರೈಂಡ್ ಮಾಡಿರುವಂಥ ಹಿಟ್ಟನ್ನು ಸಪ್ರೇಟಾಗಿ ಒಂದು ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಅದು ನಮ್ಮದು ಗ್ರೈಂಡ್ ಮಾಡಿ ಆಗಿದೆ ಆಯಿತಾ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಹಿಟ್ಟಿದ್ದು. ಇವಾಗ ಇದಾಯ್ತಲ್ವ, ನೋಡಿ ಇದು 1 ರೌಂಡಿದ್ದು ನಮ್ಮದು ಗ್ರೈಂಡ್ ಮಾಡಿ ಈ ರೀತಿ ರೆಡಿಯಾಗಿದೆ. ಇನ್ನು ಇದೇ ರೀತಿ ನಾವು ಉಳಿದಿರುವ ಎಲ್ಲ ಹಿಟ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ ಇನ್ನು ನಮ್ಮ ಹತ್ರ ಎಷ್ಟು ಹಿಟ್ಟಿದೆ, ಇದು ಏನೂ ಇಲ್ಲ ಅಂದರೆ ಇನ್ನು 4ರಿಂದ 5 ರೌಂಡ್ ಮಿಕ್ಸಿಗೆ ಹೋಗುತ್ತೆ ಆಯಿತಾ. ಅಷ್ಟು ಸ್ವಲ್ಪನೇ ಹಾಕಬೇಕಲ್ವ, ತುಂಬ ಓವರ್ ಹಾಕೋಕ್ಕಾಗಲ್ಲ. ಹಾಗಾಗಿ ಇದೆಲ್ಲನೂ ಕೂಡ ನಾನು ಗ್ರೈಂಡನ್ನು ಮಾಡಿಕೊಂಡು ಅದಾದಮೇಲೆ ತೆಕ್ಕೊಂಬರ್ತೇನೆ ಆಯಿತಾ. ಎಲ್ಲ ಗ್ರೈಂಡ್ ಮಾಡೋದು ತೋರಿಸ್ತಾ ಕೂರಲ್ಲ. ನೋಡಿ ಈ ರೀತಿ ಫೈನಲಾಗಿ ನೀವು ನೋಡ್ಬೋದು ನಮ್ಮದು ಹಿಟ್ಟು ಮತ್ತು ಬೆಲ್ಲ ಎಲ್ಲ ಕೂಡ ಮಿಕ್ಸಿಗೆ ಹಾಕ್ಕೊಂಡು ತೆಕ್ಕೊಂಡಾಗಿದೆ ಆಯಿತಾ. ಇದು ಲಾಸ್ಟ್ ರೌಂಡ್ ಇದ್ದಿತ್ತು, ಅದನ್ನು ಕೂಡ ನಾನೀಗ ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಇದು ನಮ್ಮದು ಲಾಸ್ಟ್ ರೌಂಡಿದ್ದು ಬಾಕಿ ಇತ್ತು. ನೋಡಿ ಇವಾಗ ಇದನ್ನೆಲ್ಲ ಬುಟ್ಟಿಗೆ ಹಾಕ್ಕೊಂಡಾದ್ಮೇಲೆ ಈ ರೀತಿ ನಮ್ಮದು ಉಂಡೆ ಕಟ್ಟುವ ಹಿಟ್ಟು ಅನ್ನೋದು ಇದೆ ಆಯಿತಾ. ಇವಾಗ ಈ ಹಿಟ್ಟಿಗೆ ನಾನು ತುಪ್ಪನ ಹಾಕ್ಕೊಳ್ತೇನೆ ಆಯಿತಾ. ಮೇಯ್ನಾಗಿ ನೋಡಿ ಇದೇ ನಾನು ಆಗ ಮತ್ತೆ ತೋರಿಸ್ತೇನೆ ಇದ್ದಲ್ಲ, ಇದು ನಮ್ಮದು ಮನೆಯದು ತುಪ್ಪ. ಇದೇ ತುಪ್ಪನ ನಾನೀಗ ಹಾಕ್ಕೊಳ್ತೇನೆ ಆಯಿತಾ. ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಹಾಕೋದೇ ಕೂಡ ಮಾಡ್ಬೋದು. ನಮ್ಮ ಮನೇಲಿ ಇರೋದ್ರಿಂದ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದೊಂದು ನಾನು 4ರಿಂದ 5 ಟೀ ಸ್ಪೂನಷ್ಟು ಹಾಕ್ಕೊಳ್ತೀನಿ ತುಪ್ಪನ. ಆವಾಗ ಏನೋ ತುಪ್ಪ ಹಾಕಿದ್ರೆ ಒಂಥರ ಚೆಂದ ಆಗುತ್ತೆ, ಪರಿಮಳ ಬರುತ್ತೆ. ಹಾಗಾಗಿ ಈ ರೀತಿ ತುಪ್ಪನ ಹಾಕಿ ಆದಮೇಲೆ ನಾವು ತೆಕ್ಕೊಂಡಿರುವಂಥ ನೆಲಗಡಲೆದು ಬೀಜಗಳಿತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ನೆಕ್ಸ್ಟ್ ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೀನಿ. ಹುರಿಗಡಲೆ ಅಂದರೆ ಪುಟಾಣಿ. ಅದರ ನಂತರ ಮತ್ತು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಲಾಸ್ಟಿಗೆ ಬಂದುಬಿಟ್ಟು ಏಲಕ್ಕಿ ಆಯಿತಾ, ಏಲಕ್ಕಿದು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಈ ರೀತಿ ನೋಡಿ ಏಲಕ್ಕಿದು ಪುಡಿನ ಕೂಡ ಅದಕ್ಕೆ ಹಾಕ್ಕೊಂಡಾದಮೇಲೆ ಇನ್ನು ಅದನ್ನು ನಾವು ಮಿಕ್ಸ್ ಮಾಡಲಿಕ್ಕೆ ಉಂಟಾಯ್ತಾ. ಈ ರೀತಿ ಒಂದು ಸ್ಪೂನನ್ನು ತೆಗೊಂಡು ಸ್ವಲ್ಪ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಆಯಿತಾ. ತುಪ್ಪದಲ್ಲಿ ಅದು ಮಿಕ್ಸ್ ಆಗಬೇಕು ನೀಟಾಗಿ. ನೀವು ನೋಡ್ಬೋದು ಈ ರೀತಿ ಸ್ಪೂನಲ್ಲಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ. ಈಗ ಸ್ಪೂನಲ್ಲಿ ಮಾಡಿ ಆಯ್ತಲ್ವ, ಇನ್ನು ಕೈಯಿಂದ ಅದನ್ನು ತಿಕ್ಕಬೇಕು ಆಯಿತಾ. ಎರಡೂ ಕೈಯಿಂದ ತಿಕ್ಕಬೇಕು, ಅದು ಉಂಡೆ ಕಟ್ಟೋ ಹದ ಬರೋ ತನಕ ಆಯಿತಾ.
ನೀವು ನಿಮ್ಗೆ ಚೆಕ್ ಮಾಡ್ತಾ ಇರಿ, ತಿಕ್ತಾ ಇರುವಾಗಲೇ ಉಂಡೆ ಸರಿಯಾಗಿ ಬರುತ್ತಾ ಅಂತ ಚೆಕ್ ಮಾಡಿ ಹದ ಬರೋ ತನಕ ಅದನ್ನು ಈ ರೀತಿ ತಿಕ್ತಾ ಹೋಗಿ ಆಯಿತಾ. ಎರಡೂ ಕೈಯಲ್ಲಿ ನೀವು ನೋಡ್ಬೋದು ನಮ್ಮದು ಇವಾಗ ಇದು ಗೋಧಿದು ಹಿಟ್ಟು ಅನ್ನೋದು ಉಂಡೆ ಕಟ್ಟುವ ಹದಕ್ಕೆ ಬಂದಿದೆ ಆಯಿತಾ. ನೀವು ತಿಕ್ತಾ ಇರುವಾಗ ಚೆಕ್ಕನ್ನು ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ ಆಯಿತಾ. ನಿಮಗೆ ಯಾವಾಗ ಕರೆಕ್ಟಾಗಿ ಹದ ಅನ್ನೋದು ಬಂದಿದೆ, ಉಂಡೆ ಒಡಿತಿಲ್ಲ ಅಂತ ಅನಿಸುತ್ತೆ ನೋಡಿ, ಆವಾಗ ಉಂಡೆಗಳನ್ನ ಈ ರೀತಿ ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಆಯಿತಾ. ನೋಡ್ಬೋದು ನೀವಿಲ್ಲಿ ನಾನು ಉಂಡೆನ ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿ ನಂದು ಉಂಡೆ ಅನ್ನೋದು ರೆಡಿ ಆಯ್ತಾಯ್ತಾ. ಇದು ಬಂದುಬಿಟ್ಟು ಒಂದು ಉಂಡೆ ಆಯಿತು. ಇದೇ ರೀತಿನ ಉಳಿದ ಎಲ್ಲ ಉಂಡೆಯನ್ನು ಕಟ್ಟಬೇಕು. ಮತ್ತೇನು ಗೊತ್ತಾ, ಈ ಉಂಡೆದು ನಾವು ಕೈಯಲ್ಲಿ ತಿಕ್ಕಿ ಹದ ಮಾಡೋ ಟೈಮಲ್ಲಿ ಒಂದೊಂದು ಬೆಲ್ಲ ಒಂದೊಂದು ಟೈಪ್ ಇರುತ್ತೆ ಆಯಿತಾ. ಒಂದೊಂದು ಒಳ್ಳೆ ಬೆಲ್ಲ ಇರುತ್ತೆ, ಬೇಗನೆ ಅಂಟು ಬಂದಿರುತ್ತೆ. ಸೊ ಒಂದೊಂದು ಬೆಲ್ಲ ಬರೋಲ್ಲ, ಸ್ವಲ್ಪ ಹೆಚ್ಚು ಟೈಮಲ್ಲಿ ಈ ರೀತಿ ಎರಡೂ ಕೈಯಲ್ಲಿ ನಾವು ತಿಕ್ಕಿ ಹದ ಬರಿಸಬೇಕಾಗತ್ತೆ. ಇದು ನಂದು ಪರವಾಗಿಲ್ಲ, ಬೇಗನೆ ಹದ ಬಂತು, ಮಿಕ್ಸಿಲಿ ಕೂಡ ಹಾಕಿದ್ವಿ ಅಲ್ವಾ, ಹಾಗಾಗಿ ನೋಡ್ಬೋದು ನಾನು ಈ ರೀತಿ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಎರಡೂ ಕೈಯಲ್ಲಿ ತಿಕ್ತಾ ಇರುವಾಗ ಚೆಕ್ ಮಾಡಿ, ಒಂದು ಬಿಟ್ಟು ಎರಡು ಉಂಡೆಗಳನ್ನ ಕಟ್ಟಿ ಚೆಕ್ ಮಾಡಿ. ಉಂಡೆ ಒಡೆದ್ರೆ ಇನ್ನೂ ಹದ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇನ್ನೊಂದು ಚೂರು ಅದನ್ನು ಎರಡೂ ಕೈಯಿಂದ ತಿಕ್ತಾ ಹೋಗಿ ಆಯಿತಾ. ಹದ ಬಂದಮೇಲೆ ಈ ರೀತಿ ನೀಟಾಗಿ ಉಂಡೆ ಅನ್ನೋದು ನಮಗೆ ಕರೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ನೀವು ನೋಡ್ಬೋದು ಇಲ್ಲಿ ನಂದು ಇವಾಗ 3 ಉಂಡೆ ಮಾಡಿಕೊಂಡು ರೆಡಿ ಆಗಿದೆ ಆಯಿತಾ. ಇನ್ನು ಈ ಉಳಿದ ಎಲ್ಲ ಉಂಡೆಗಳನ್ನು ನಾನು ಮಾಡ್ಕೊಳ್ತೇನೆ. ನನಗೆ ಎಷ್ಟು ಬೇಕು ನೋಡಿ ಅಷ್ಟು ಸ್ವಲ್ಪ ಉಂಡೆಗಳನ್ನ ಮಾಡಿಕೊಂಡು ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ನೋಡ್ಬೋದು ನಾನು ಈ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ನೀವು ನೋಡ್ಬೋದು ಫೈನಲಾಗಿ ನಂದು ಇಷ್ಟು ಉಂಡೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಇವಾಗ ಇನ್ನೂ ಉಳಿದಿರೋ ಹಿಟ್ಟಿದೆ, ಅದನ್ನು ಆಮೇಲೆ ಉಂಡೆಗಳನ್ನ ಕಟ್ಕೊಳ್ತೀವಿ. ಇವಾಗ ಇಷ್ಟು ಉಂಡೆಗಳನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದು ಬೆಲ್ಲ ಕೂಡ ಅಷ್ಟೇ ಮೀಡಿಯಮ್ ಆಗಿ ತುಂಬ ಚೆನ್ನಾಗಿತ್ತು ಸ್ವೀಟೆಲ್ಲ. ಅಂದರೆ ತುಂಬ ಬೆಲ್ಲ ತಿನ್ನೋರಂತಾದರೆ ಹೆಚ್ಚಿಗೆ ಹಾಕ್ಕೊಳ್ಬೋದು. ನಾನಿಲ್ಲಿ 5 ಗ್ಲಾಸಿಗೆ 3 ಗ್ಲಾಸಷ್ಟು ಬೆಲ್ಲನ ತಗೊಂಡು ಗೋಧಿದು ಉಂಡೆನ ರೆಡಿ ಮಾಡಿದ್ದೀನಿ. ನೀವು ನೋಡ್ಬೋದು ಇನ್ನೂ ಇಷ್ಟು ಹಿಟ್ಟಿದಲ್ವ, ಇದನ್ನು ನಾವು ಆಮೇಲೆ ಮಾಡ್ಕೊಳ್ತೇವೆ. ಮತ್ತು ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇದು 3 ಟೈಪ್ ಇದು ನಾವು ಉಂಡೆಗಳನ್ನ ನಮ್ಮ ಮನೇಲಿ ಮಾಡಿರೋದ್ರಿಂದ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಆಯಿತಾ. ನೋಡ್ಬೋದು ಗೋಧಿ ಹಿಟ್ಟಿದು ಉಂಡೆ ಇದು ತುಂಬಾ ಚೆನ್ನಾಗಿರುತ್ತೆ, ಒಂದು ಟೈಪ್ ಹಿಟ್ಟಿಟ್ಟು ಟೈಪು. ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ವರ್ಷಕ್ಕೆ ಒಮ್ಮೆ ಅಲ್ವಾ, ಬೇರೆ ಉಂಡೆಗಳಾದರೆ ಬೇಕಾದಾಗ ಮಾಡ್ಕೊಳ್ಬೋದು, ಇದನ್ನು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ವರ್ಷಕ್ಕೆ ಒಮ್ಮೆ ಮಾಡ್ತಿರೋದ್ರಿಂದ ಖಂಡಿತ ಎಲ್ಲರೂ ಒಮ್ಮೆ ಇದನ್ನು ಟ್ರೈ ಮಾಡಿ ಆಯಿತಾ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು.